ನಾವು ಮಾರ್ಕೆಟಿಂದ ಫೇಸ್ ವಾಶ್ ತಗೋತೀವಿ, ಫೇಸ್ ಪ್ಯಾಕ್ ತಗೋತೀವಿ, ಸ್ಕ್ರಬ್ ತಗೋತೀವಿ, ಸೀರಮ್ ಕೂಡ ತಗೋತೀವಿ. ಏನಕ್ಕೆ? ನಮ್ಮ ಸ್ಕಿನ್ ತುಂಬ ಚೆನ್ನಾಗಾಗಲಿ, ಬ್ರೈಟ್ ಆಗಲಿ ಅನ್ನೋ ನಮ್ಮ ಆಸೆಯಿಂದ ನಾವು ತಗೋತೀವಿ. ಆದರೆ ಏನಾಗುತ್ತೆ? ಏನೂ ಆಗೋದಿಲ್ಲ. ಅಂದರೆ ನಮಗೆ ಯಾವ ರಿಸಲ್ಟ್ ಬೇಕು, ನಾವು ಯಾವ ರಿಸಲ್ಟ್ ಬೇಕು ಅಂತ ಹುಡುಕ್ತಾ ಇದ್ದೀವಲ್ಲ, ಸೊ ಆ ರಿಸಲ್ಟ್ ನಮಗೆ ಸಿಗೋದಿಲ್ಲ. ಆ್ಯಂಡ್ ಕೆಲವು ಹೊಸ ಹೊಸ ಪ್ರಾಡಕ್ಟ್ಸ್ ಅಂತೂ ನಮ್ಮ ಸ್ಕಿನ್ನನ್ನು ಇನ್ನೂ ಹಾಳು ಮಾಡುತ್ತೆ. ಸೊ ತುಂಬ ಪ್ರಾಡಕ್ಟ್ಸ್ ಮೇಲೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಜಸ್ಟ್ 1 or 2 ನ್ಯಾಚುರಲ್ ಇಂಗ್ರೀಡಿಯೆಂಟ್ ಮಾತ್ರ ಯೂಸ್ ಮಾಡಿರ್ತಾರೆ. ಇನ್ನು ಉಳಿದಿರೋದೆಲ್ಲ ಫುಲ್ ಕೆಮಿಕಲ್ಸೇ ಯೂಸ್ ಮಾಡಿರ್ತಾರೆ. ನಾನು ಇದ್ರ ಎಗೇನ್ಸ್ಟ್ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನಿಮಗೆ ಬೇಕಿದ್ರೆ ನೀವು ಯೂಸ್ ಮಾಡಿ. ಆದರೆ ನಾವು ಮನೇಲಿ ಯಾವ ಐಟಮ್ಸ್ನ, ಯಾವ ಇಂಗ್ರೀಡಿಯೆಂಟ್ಸ್ ನಮಗೆ ಸಿಗಲ್ವಲ್ಲ, ಮನೇಲಿ ನಾವು ಯಾವ್ದು ಮಾಡೋಕ್ಕಾಗಲ್ವಲ್ಲ, ಸೊ ಅಂಥದ್ದನ್ನು ನಾವು ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಂಡು ಯೂಸ್ ಮಾಡಬಹುದು. ಆದರೆ ಅಡುಗೆ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ಗೆ ನಾವು ಹೊರಗಡೆಯಿಂದ ಅಷ್ಟೊಂದು ದುಡ್ಡು ಕೊಟ್ಟು ಅದನ್ನು ಫೇಸ್ ಮೇಲೆ ಅಪ್ಲೈ ಮಾಡೋದು ನೋ ಯೂಸ್ ಅಂತ ನನ್ನ ಪ್ರಕಾರ, ನನಗನ್ಸುತ್ತೆ. ಅಕ್ಕಿ ಹಿಟ್ಟೇ ತಗೊಳ್ಳಿ, ಅಡುಗೆ ಮನೆಯಲ್ಲೇ ಸಿಗುತ್ತೆ ನಿಮಗೆ. ಇದು ಕೊರಿಯನ್ ಸ್ಕಿನ್ ಕೇರ್ ಅವರ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಆ್ಯಂಡ್ ಎಲ್ರಿಗೂ ಗೊತ್ತು, ಗ್ಲಾಸ್ ಸ್ಕಿನ್ ಪಡೆಯೋದಕ್ಕೆ, ಸ್ಕಿನ್ ಫೇರ್ ಆಗೋದಕ್ಕೆ, ಸ್ಕಿನ್ನಲ್ಲಿರೋ ಇಶ್ಯೂಸ್ನೆಲ್ಲ ಹೋಗ್ಲಾಡ್ಸೋದಕ್ಕೆ. ಸೊ ನಾವು ಇಂಡಿಯನ್ ಸ್ಕಿನ್ ಮೇಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನಾವು ಇಂಡಿಯಾದಲ್ಲಂತೂ ರೈಸ್ ಇಷ್ಟೊಂದು ನಾವು ಬೆಳಿತೀವಿ, ಹೌದಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ನನ್ನ ಹೆಸರು ನಿಖಿತಾ ಪ್ರಿಯಾ ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಒಂದು ಆಸಮ್ ಆಗಿರುವಂಥ ಪ್ಯಾಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಇಶ್ಯೂಸ್, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ಫೇಸ್ ಪ್ಯಾಕ್ನ ಜಸ್ಟ್ ಒಂದು ಸಲ ಯೂಸ್ ಮಾಡಿ ಅಂತ ಹೇಳ್ತೀನಿ ನಾನು. ಜಸ್ಟ್ ಒಂದೇ ಒಂದು ಸಲ. ಯಾಕಂದರೆ ಒಂದು ಸಲ ಯೂಸ್ ಮಾಡಿದ್ದಾದಮೇಲೆ ನೀವೇ ಇದನ್ನು ರೆಗ್ಯುಲರ್ ಆಗಿ ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಯೂಸ್ ಮಾಡ್ತಾನೆ ಹೋಗ್ತೀರ. ಈ ಒಂದು ಫೇಸ್ ಪ್ಯಾಕ್, ಜಸ್ಟ್ ಈ ಒಂದೇ ಫೇಸ್ ಪ್ಯಾಕ್ ನಿಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ನ ಹೋಗ್ಲಾಡಿಸಿ ಬ್ರೈಟ್ನೆಸ್ ಕೊಡುತ್ತೆ, ಪಿಗ್ಮೆಂಟೇಷನ್ ಹೋಗ್ಲಾಡ್ಸುತ್ತೆ, ಪಿಂಪಲ್ಸ್ ಹೋಗ್ಲಾಡ್ಸುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗ್ಲಾಡ್ಸುತ್ತೆ, ಜೊತೆಗೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್, ತುಟಿ ಸುತ್ತಾ ಇರುವಂಥ ಕಪ್ಪು, ಇದು ಕೂಡ ಹೋಗ್ಲಾಡ್ಸುತ್ತೆ. ಸ್ಕಿನ್ನಿಗೆ ಫೇರ್ನೆಸ್ ಕೊಡುತ್ತೆ. ಈ ಫೇಸ್ ಪ್ಯಾಕ್ನ ಸ್ಪೆಷಾಲಿಟಿ ಏನು ಅಂದರೆ ಇದು ಪೂರ್ತಿ ಫೇಶಿಯಲ್ ಥರ ವರ್ಕ್ ಮಾಡುತ್ತೆ. ಕ್ಲೆನ್ಸರ್ ಆಗು ವರ್ಕ್ ಮಾಡುತ್ತೆ, ಇದು ಸ್ಕ್ರಬ್ ಥರನೂ ವರ್ಕ್ ಮಾಡುತ್ತೆ, ಆ್ಯಂಡ್ ಫೇಸ್ ಪ್ಯಾಕ್ ಥರನೂ ವರ್ಕ್ ಮಾಡುತ್ತೆ. ಇದಕ್ಕೆ ಫಸ್ಟ್ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಜಸ್ಟ್ ಇಷ್ಟು ಅಕ್ಕಿ ಹಿಟ್ಟು. ಇಷ್ಟು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ ಮೇಲೆ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ ಅಂದರೆ ನೀವು ಅದನ್ನು ಊಹೆ ಮಾಡೋದಕ್ಕೂ ಆಗೋದಿಲ್ಲ. ಅಷ್ಟು ತುಂಬ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಈ ಅಕ್ಕಿ ಹಿಟ್ಟು. ಸೊ ನಾನು 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ 1 ಸ್ಪೂನ್ ಕೂಡ ಯೂಸ್ ಮಾಡಬಹುದು. ಸೊ ಈ ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಅಪ್ ಮಾಡುತ್ತೆ, ವೈಟನ್ ಅಪ್ ಮಾಡುತ್ತೆ, ಫೇರ್ ಮಾಡುತ್ತೆ, ಪಿಗ್ಮೆಂಟೇಷನ್ ಹೋಗ್ಲಾಡ್ಸುತ್ತೆ, ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ನ ಹೋಗ್ಲಾಡ್ಸುತ್ತೆ, ಜೊತೆಗೆ ಪಿಂಪಲ್ ಮಾರ್ಕ್ಸ್ನು ಕೂಡ ಹೋಗ್ಲಾಡ್ಸುತ್ತೆ. ಆ್ಯಂಡ್ ಈ ಅಕ್ಕಿ ಹಿಟ್ಟು ಇದೆಯಲ್ಲ, ಇದು ಕೊರಿಯನ್ ಗ್ಲಾಸ್ ಸ್ಕಿನ್ನ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಅವರ ಇದು ಸ್ಕಿನ್ ಕೇರಿನ ಮೇನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದು. ಸೊ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಮಗೆ ಅವ್ರ ಥರ ಅಷ್ಟು ಫೇರ್ ಆ್ಯಂಡ್ ಗ್ಲಾಸ್ ಸ್ಕಿನ್ ಪಡೆದೇ ಹೋದ್ರೂ ಸೊ ನಮ್ಮ ಇಂಡಿಯನ್ ಸ್ಕಿನ್ನಿಗೆ ತಕ್ಕ ಹಾಗೆ ನಾವು ನಮ್ಮ ಸ್ಕಿನ್ನ ಬ್ರೈಟ್ ಮಾಡ್ಕೋಬೋದು. ಆ್ಯಂಡ್ ಸ್ಕಿನ್ನಲ್ಲಿರೋ ಇಶ್ಯೂಸ್ನ ಕೂಡ ನಾವು ಹೋಗ್ಲಾಡಿಸ್ಬೋದು. ಆ್ಯಂಡ್ ಇದ್ರ ಜೊತೆಲಿ ಜಸ್ಟ್ ಅಕ್ಕಿ ಹಿಟ್ಟು ಅಷ್ಟೇ ಅಲ್ಲ, ಇದ್ರ ಜೊತೆ ಬೇರೆ ಕಾಂಬಿನೇಷನ್ ಕೂಡ ಹಾಕ್ತಾ ಇದ್ದೀವಲ್ಲ ನಾವು. ಸೊ ಈ ಅಕ್ಕಿ ಹಿಟ್ಟಿನ ಪವರ್ ಅದು ಇನ್ನೂ ಜಾಸ್ತಿ ಎನ್ಹ್ಯಾನ್ಸ್ ಮಾಡುತ್ತೆ. ಫೇಸ್ ಪ್ಯಾಕನ್ನು ಡಿಟ್ಯಾನ್ ಫೇಸ್ ಪ್ಯಾಕ್, ಪಿಗ್ಮೆಂಟೇಷನ್ ಫೇಸ್ ಪ್ಯಾಕ್, ಅಂಡರ್ ಐ ಡಾರ್ಕ್ ಸರ್ಕಲ್ ಫೇಸ್ ಪ್ಯಾಕ್, ಮುಖದಲ್ಲಿರುವಂಥ ಕಲೆಗಳನ್ನು ಹೋಗ್ಲಾಡಿಸೋ ಫೇಸ್ ಪ್ಯಾಕ್ ಆಗಿ ಮಾಡೋದಕ್ಕೆ ನಾವಿಲ್ಲಿ ಒಂದು ಆಲೂಗಡ್ಡೆನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಜಸ್ಟ್ ಚಿಕ್ಕ ಆಲೂಗಡ್ಡೆ ಸಾಕು. ಸೊ ಈ ಆಲೂಗಡ್ಡೆನೇ ಈ ಎಲ್ಲ ಕೆಲಸ ಮಾಡುತ್ತೆ. ಜಸ್ಟ್ ಒಂದು ಚಿಕ್ಕ ಆಲೂಗಡ್ಡೆ ತಗೊಳ್ಳಿ, ವಾಶ್ ಮಾಡ್ಕೊಳ್ಳಿ, ಆ್ಯಂಡ್ ಅದನ್ನು ಚೆನ್ನಾಗಿ ತುರಿದ್ಕೊಂಡ್ಬಿಟ್ಟು ಅದರ ರಸವನ್ನು ನೀವು ತೆಗೆದುಕೊಳ್ಳಿ. ನಮಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಫುಲ್ ರಸ ಬೇಕು. ಸೊ ಅಷ್ಟು ರಸನ ನಾವು ಹಿಂಡ್ಕೊಂಡು ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಈ 2 ಕಾಂಬಿನೇಷನ್, ಅಕ್ಕಿ ಹಿಟ್ಟು ಆ್ಯಂಡ್ ಪೊಟ್ಯಾಟೊ ಜ್ಯೂಸ್ ಇದೆಯಲ್ಲ, ಆಲೂಗಡ್ಡೆ ಜ್ಯೂಸ್, ಈ 2 ಕಾಂಬಿನೇಷನ್ ಇದ್ರೆ ಸಾಕು ನಮ್ಮ ಸ್ಕಿನ್ನಲ್ಲಿರುವಂಥ ಪಿಗ್ಮೆಂಟೇಷನ್ನ ಹೋಗ್ಲಾಡ್ಸುತ್ತೆ, ಡಾರ್ಕ್ ಸರ್ಕಲ್ನ ಹೋಗ್ಲಾಡ್ಸುತ್ತೆ, ಡಲ್ನೆಸ್ನ ಹೋಗ್ಲಾಡಿಸಿ ಸ್ಕಿನ್ ಫೇರ್ ಮಾಡುತ್ತೆ. ಆದರೆ ನಮ್ಮ ಸ್ಕಿನ್ನಿಗೆ ನಾವು ಏನು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕ್ತಾ ಇದ್ದೀವಿ. ಅದು ಯಾವುದಪ್ಪ ಅಂದರೆ ಮೊಸರು.
ಮೊಸರು ಒಂದು ಹಾಕಲಿಲ್ಲ ಅಂದರೆ ನೀವು ಇದಕ್ಕೆ ಈ ಪ್ಯಾಕ್ ಇನ್ಕಂಪ್ಲೀಟ್ ಅಂತಾನೆ ಅಂದ್ಕೊಳ್ಳಿ. ಯಾಕಂದರೆ ಈ ಮೊಸರು ಕೆಮಿಕಲ್ ಎಕ್ಸ್ಫೋಲಿಯೇಟರ್ ಥರ ಕೆಲಸ ಮಾಡುತ್ತೆ. ಅಂದರೆ ಈ ನಾವೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀವಲ್ಲ, ಸೊ ಅದು ಡೀಪಾಗಿ ನಮ್ಮ ಸ್ಕಿನ್ನಿನ ಒಳಗಡೆ ಲೇಯರ್ ಒಳಗಡೆ ಹೋಗಿ ರಿಪೇರ್ ಮಾಡೋದಕ್ಕೆ ಆ್ಯಂಡ್ ಅದನ್ನು ಸ್ಮೂತ್ ಸಾಫ್ಟ್ ಅಂದರೆ ಏನೇ ಕೆಲಸ ಮಾಡೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು 3 to 4 ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ. ಸೊ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಬೋದು ಮೊಸರು. ಆ್ಯಂಡ್ ನೀವು ಬೇಕಿದ್ರೆ ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದ್ದೀವಿ, ಅದು ಅರಿಶಿನ. ಅರಿಶಿನ ಇಲ್ಲ ಅಂದರೆ ನಮ್ಮ ಸ್ಕಿನ್ ಬ್ರೈಟನ್ ಆ್ಯಂಡ್ ವೈಟನಿಗೆ ಅದು ಇನ್ಕಂಪ್ಲೀಟ್ ಅಂತಲೇ ಹೇಳ್ತೀನಿ. ಯಾರಿಗೆಲ್ಲ ಸೂಟ್ ಆಗಲ್ಲ ಅವ್ರು ಸ್ಕಿಪ್ ಮಾಡ್ಬೋದು. ಆದರೆ ಕಸ್ತೂರಿ ಅರಿಶಿನ ಎಲ್ರಿಗೂ ಸೂಟ್ ಆಗುತ್ತೆ ಅಂತ ಹೇಳ್ತೀನಿ. ಸೂಟ್ ಆಗಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ. ಈ ಅರಿಶಿನ ನಮ್ಮ ಸ್ಕಿನ್ಗೆ ಏನೆಲ್ಲ ಪ್ರಾಬ್ಲಮ್ ಇದೆಯಲ್ಲ, ಪಿಂಪಲ್ ಇರ್ಬೋದು, ಸ್ಕಿನ್ ಡಲ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಸ್ಕಿನ್ಗೆ ನಿಮ್ಮ ಫೇರ್ನೆಸ್ ಬೇಕು, ನಮ್ಮ ಸ್ಕಿನ್ನಿಗೆ ಬ್ರೈಟ್ ಬೇಕು, ಸೊ ಇದು ಎಲ್ಲ ಕೆಲಸ ಈ ಅರಿಶಿನ ಮಾಡುತ್ತೆ. ಸೊ ಅರಿಶಿನ ಕೂಡ ನಾನು ಹಾಕ್ತಾ ಇದ್ದೀನಿ, 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದ್ರಲ್ಲಿ ಕಂಜೂಸ್ತನ ಮಾಡೋಕ್ಕೆ ಹೋಗ್ಬೇಡಿ. 1 ಸ್ಪೂನ್ ಕಸ್ತೂರಿ ಅರಿಶಿನ ಆರಾಮಾಗಿ ಹಾಕ್ಬೋದು. ನಾವು ಅಡುಗೆಗೆ ಬಳಸುವಂಥ ಅರಿಶಿನ ನೀವು ಸ್ಕಿನ್ ಕೇರ್ಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಈ ಅಕ್ಕಿ ಹಿಟ್ಟು, ಮೊಸರು, ಪೊಟ್ಯಾಟೊ ಜ್ಯೂಸ್ ಆ್ಯಂಡ್ ಅರಿಶಿನ ಎಲ್ಲ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನಾವು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ನಿಂಬೆಹಣ್ಣಿನ ರಸ ಜಸ್ಟ್ ಒಂದು 4 ರಿಂದ 5 ಡ್ರಾಪ್ಸ್. ಸೂಟ್ ಆಗಲ್ವಲ್ಲ ಅವ್ರು ಸ್ಕಿಪ್ ಮಾಡ್ಬೋದು. ಸೊ ಇದನ್ನೆಲ್ಲ ನಾವೀಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪವರ್ಫುಲ್ ಫೇಸ್ ಪ್ಯಾಕ್ ರೆಡಿ ಆಗಿದೆ. ಯಾಕೆ ಪವರ್ಫುಲ್ ಹೇಳ್ತಾ ಇದ್ದೀನಿ ಅಂದರೆ ಇದು ಎಲ್ಲ ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಇರಲಿ ಫ್ರೆಂಡ್ಸ್, ಏನೇ ಪ್ರಾಬ್ಲಮ್ ಇರಲಿ ಅದನ್ನು ಎಲ್ಲ ಹೋಗ್ಲಾಡಿಸೋ ಅಂತಹ ಈ ಒಂದು ಫೇಸ್ ಪ್ಯಾಕ್ ಇದೆಯಲ್ಲ, ಈಗ ಇದು ರೆಡಿ ಆಗಿದೆ. ಇವಾಗ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಣ. ನಾನು ಯಾವಾಗಲೂ ಹೇಳ್ತೀನಿ, ಫೇಸ್ ಮೇಲೆ ಅಪ್ಲೈ ಮಾಡುವಾಗ ಫೇಸ್ ಕ್ಲೀನ್ ಆಗಿರಬೇಕು. ಯಾವ ಮೇಕಪ್ ಪ್ರಾಡಕ್ಟ್ಸ್ ಅಥವಾ ಯಾವ ಸ್ಕಿನ್ ಕೇರ್ ನೀವು ಮಾಡಿದರೆ ಏನೂ ಇರಬಾರ್ದು. ಸ್ಕಿನ್ ಅಂದರೆ ಫೇಸ್ನ ವಾಶ್ ಮಾಡ್ಕೊಳ್ಳಿ ಆ್ಯಂಡ್ ಈ ಫೇಸ್ ಪ್ಯಾಕ್ನ ಫೇಸ್ ಮೇಲೆ ಅಪ್ಲೈ ಮಾಡಿ. ಈ ಅಕ್ಕಿ ಹಿಟ್ಟು ನಮಗೆ ಕ್ಲೆನ್ಸರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಸೊ ಸಪ್ರೇಟಾಗಿ ನಾವು ಕ್ಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸ್ಕಿನ್ನಲ್ಲಿರುವಂಥ ಇಂಪ್ಯೂರಿಟೀಸ್ ಎಲ್ಲ ಇದನ್ನು ಹೋಗ್ಲಾಡಿಸುತ್ತೆ. ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್ನು ಕೂಡ ರಿಮೂವ್ ಮಾಡುತ್ತೆ. ಸಪ್ರೇಟಾಗಿ ನಾವು ಸ್ಕ್ರಬ್ ರೆಡಿ ಮಾಡ್ಕೋಬೇಕು ಅಂತಲೂ ಇಲ್ಲ. ನಾವು ಜಸ್ಟ್ ಸ್ವಲ್ಪ ಹಿಂಗೆ ರಬ್ ಮಾಡಿಬಿಟ್ರೆ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ ಕೂಡ ಅದು ಕೂಡ ರಿಮೂವ್ ಆಗಿ ಹೋಗುತ್ತೆ. ಯಾಕಂದರೆ ಇದರಲ್ಲಿ ಮೊಸರು ಕೂಡ ನಾವು ಆ್ಯಡ್ ಮಾಡಿದ್ದೀವಿ. ಮೊಸರು ನಮ್ಮ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡೋದ್ರ ಜೊತೆಗೆ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಸೊ ಲ್ಯಾಕ್ಟಿಕ್ ಆ್ಯಸಿಡ್ ಸ್ಕಿನ್ನಿಗೆ ಬ್ರೈಟ್ನೆಸ್ ಕೊಡೋದ್ರ ಜೊತೆಯಲ್ಲಿ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್, ಎಕ್ಸೆಸ್ ಆಯಿಲ್ ಇದನ್ನು ಕೂಡ ರಿಮೂವ್ ಮಾಡುತ್ತೆ. ಆ್ಯಂಡ್ ಇದು ಆಲ್ ಸ್ಕಿನ್ ಟೈಪ್ಸ್ನವರು ಕೂಡ ಯೂಸ್ ಮಾಡಬಹುದು. ಸೆನ್ಸಿಟಿವ್ ಸ್ಕಿನ್ ಇರೋರು ನೀವು ಲೆಮನ್ನ ಸ್ಕಿಪ್ ಮಾಡಬಹುದು. ಇದರಲ್ಲಿ ನಾವು ಅಕ್ಕಿ ಹಿಟ್ಟು, ಮೊಸರು, ಪೊಟ್ಯಾಟೊ ಜ್ಯೂಸ್, ನಿಂಬೆಹಣ್ಣು, ಅರಿಶಿನ ಇದೆಲ್ಲ ಕಾಂಬಿನೇಷನ್ ಇದೆಯಲ್ಲ, ನಮ್ಮ ಸ್ಕಿನ್ನಲ್ಲಿರೋಂಥ ಮೆಲಾನಿನ್ ಪ್ರೊಡಕ್ಷನ್ನ ಸ್ಲೋ ಡೌನ್ ಮಾಡುತ್ತೆ. ಮೆಲಾನಿನ್ ಪ್ರೊಡ್ಯೂಸ್ ಆದಾಗೆಲ್ಲ ನಮ್ಮ ಸ್ಕಿನ್ ಡಲ್ ಆಗುತ್ತೆ, ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಏನಕ್ಕೆ ಬರುತ್ತೆ ಅಂದರೆ ಮೆಲಾನಿನ್ ಜಾಸ್ತಿ ಆಗಿದೆ ಅಂತ. ಈ ಪ್ಯಾಕ್ ಇದೆಯಲ್ಲ ಮೆಲಾನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಪಿಂಪಲ್ ಇದ್ದರೆ ಪಿಂಪಲ್ ಕೂಡ ಕಡಿಮೆ ಮಾಡುತ್ತೆ. ನಮ್ಮ ಸ್ಕಿನ್ನಿಗೆ ಫೇರ್ನೆಸ್ ಆ್ಯಂಡ್ 2 to 3 ಶೇಡ್ ಫೇರ್ನೆಸ್ ಕೂಡ ಕೊಡುತ್ತೆ. ಆ್ಯಂಡ್ ತುಂಬ ಜನ ನೀವು ಬ್ಲ್ಯಾಕ್ ಸ್ಕಿನ್ ಮೇಲೆ ಅಪ್ಲೈ ಮಾಡಿ ತೋರಿಸ್ರಿ ಅಂತ ಕೂಡ ಹೇಳಿದ್ದೀರಾ. ಸೊ ಬ್ಲ್ಯಾಕ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋದಕ್ಕೆ ಮತ್ತು ಆ ಸ್ಕಿನ್ ಇರೋನ ನಾನು ಇಟ್ಕೊಂಡು 3-4 ಮಂತ್ಸ್ವರೆಗೂ ನಾನು ಹಾಗೆ ಇಟ್ಕೊಳ್ಳೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಬಟ್ ಟ್ರೈ ಮಾಡ್ತೀನಿ. ಆದರೆ ಇದು ಫುಲ್ ಬ್ಲ್ಯಾಕ್ ಇರೋರನ್ನ ಫುಲ್ ವೈಟ್ ಥರ ಮಾಡೋದು ಅಂತ ಅಲ್ಲ. ನಮ್ಮ ನಾರ್ಮಲ್ ಸ್ಕಿನ್ ಇರುತ್ತಲ್ಲ, ಸ್ಕಿನ್ನಲ್ಲಿರುವಂಥ ನಮ್ಮ ನಾರ್ಮಲ್ ಒಳಗಿನ ಕಲರ್ ಇದೆಯಲ್ಲ, ಆ ಕಲರ್ನ ಇದು ಮೆಲಾನಿನ್, ಸನ್ ಟ್ಯಾನ್ ಇದೆಲ್ಲ ಕವರ್ ಮಾಡಿರುತ್ತೆ. ಸೊ ನಾವು ಈ ರೀತಿ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡೋದು, ಆಮೇಲೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇದು ಮೇಲ್ಗಡೆ ಲೇಯರ್ ನಮ್ಮ ಸ್ಕಿನ್ನಲ್ಲಿ ಏನೇ ಇದ್ರೂ ಅದು ಹೊರಟೋಗುತ್ತೆ. ಆ್ಯಂಡ್ ನಮ್ಮ ಮಗುವಿನ ಥರ ಸ್ಕಿನ್ ನಮಗೆ ಸಿಗುತ್ತೆ. ಆ್ಯಂಡ್ ನಮ್ಮ ಒಳಗಿನ ಕಲರ್ ನಮಗೆ ಸಿಗುತ್ತೆ. ಸನ್ ಟ್ಯಾನ್ ಇಂದ, ಪೊಲ್ಯೂಷನ್ ಇಂದ ನಿಮ್ಮ ಸ್ಕಿನ್ ಡಲ್ ಆಗಿದ್ರೆ, ಬ್ಲ್ಯಾಕ್ ಆಗಿದ್ರೆ, ಸೊ ಈ ಫೇಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ನಿಮಗೆ ನಿಮ್ಮ ನ್ಯಾಚುರಲ್ ಕಲರ್ನ ಹೊರಗೆ ತೆಗಿಯೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಿಮಗೆ ಫೇರ್ನೆಸ್ ಕೂಡ ಕೊಡುತ್ತೆ. ನಿಮ್ಮ ಸ್ಕಿನ್ ಬ್ರೈಟನ್ ಅಪ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಈ ಫೇಸ್ ಪ್ಯಾಕ್ನ ನೀವು ಹಚ್ತಾನೆ ಇರಬೇಕಾಗುತ್ತೆ. ಹಚ್ತಾ ಇರಿ. ಆಮೇಲೆ ನೋಡಿ ನಿಮ್ಮ ಈ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇದನ್ನು ಮರ್ತು ಬಿಡಿ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ನಿಮಗೆ ಯಾವತ್ತೋ ಒಂದು ಟೈಮಲ್ಲಿ ನಿಮಗೆ ಇದು ಆಗಿತ್ತು ಅಂತ ಕೂಡ ನೀವು ಮರ್ತು ಬಿಡ್ತೀರಾ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದು ಸುಮ್ಮನೆ ಕಂಟಿನ್ಯೂಸ್ ಆಗಿ ಹಚ್ತಾ ಹೋಗಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಇರುತ್ತಲ್ಲ, ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಈವನ್ ಸ್ಕಿನ್ ಟೋನ್ ಕೂಡ ಆಗುತ್ತೆ. ಸ್ಕಿನ್ನಿಗೆ ಇದು ಬ್ರೈಟ್ನೆಸ್ ಕೂಡ ಕೊಡುತ್ತೆ.
ಇದು ಯಾವುದೇ ಏಜ್ ಗ್ರೂಪಿನ ಹುಡುಗರು ಅಥವಾ ಹುಡುಗಿರು ಇದನ್ನ ಅಪ್ಲೈ ಮಾಡಬಹುದು. ಇದು ನಿಮ್ಮ ಸ್ಕಿನ್ ಅಲ್ಲಿರುವಂತಹ ರಿಂಕಲ್ಸ್ ಕೂಡ ಹೋಗ್ಲಾಡಿಸುತ್ತೆ, ಸ್ಕಿನ್ ಟೈಟ್ ಮಾಡುತ್ತೆ, ಸ್ಕಿನ್ ಅಕಸ್ಮಾತ್ ಏಜ್ ಇಂದ ಸ್ಯಾಗಿಂಗ್ ಆಗಿದ್ರೆ ಅದು ಕೂಡ ಹೋಗ್ಲಾಡಿಸುತ್ತೆ. ಅಂಡ್ ನೀವು ಇನ್ನೂ ಚಿಕ್ಕ ವಯಸ್ಸು, ನಾವು ಇನ್ನೂ 20s ಅಲ್ಲಿದ್ದೀವಿ, ನಾವು ಟೀನೇಜ್ ಅಂತ ಅನ್ನೋರು, ಅವರು ಕೂಡ ಯೂಸ್ ಮಾಡಿ ನಿಮ್ಮ ಏಜಿಂಗ್ ಸೈನ್ಸ್ ನಿಮ್ಗೆ ಬರುತ್ತಲ್ಲ ಅದು ತುಂಬಾ ಲೇಟಾಗಿ ಕಾಣಿಸುತ್ತೆ. ಬಂದೇ ಬರುತ್ತೆ ಏಜಿಂಗ್ ಸೈನ್ಸ್, ಅದು ತಪ್ಪಿಸೋದಕ್ಕಾಗೋದಿಲ್ಲ, ಆದರೆ ತುಂಬ ಲೇಟಾಗಿ ಬರುತ್ತೆ. ಆ್ಯಂಡ್ ಈಗಾಗಲೇ ಬಂದಿರೋರ್ಗೂ ಕೂಡ ಇದು ಕಡಿಮೆ ಆಗ್ತಾ ಬರುತ್ತೆ. ಫೇಸ್ ಪ್ಯಾಕ್ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಇದು ಯಾವುದು ಮೇಕಪ್ ಪ್ರಾಡಕ್ಟ್ಸ್ ಕೂಡ ಬೇಕು ಅಂತಲೂ ಅನಿಸೋದಿಲ್ಲ. ನೀವು ಮೇಕಪ್ ಮಾಡ್ದೇನೆ ಕೂಡ ನೀವು ಮೇಕಪ್ ಮಾಡಿದ್ದೀರಾ ಅನ್ನೋಷ್ಟು ನಿಮಗೆ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ನಿಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೀವು ಆ ಹೊರಗಡೆಯಿಂದ ಸಪ್ರೇಟ್ ಆಗಿ ನನಗೆ ಫೇಸ್ ಪ್ಯಾಕ್ ತೊಗೊಂಬರ್ಬೇಕು, ಬ್ರೈಟ್ನೆಸ್ಗೆ ಸ್ಕ್ರಬ್ಬಿಗೆ ತೊಗೊಂಬರ್ಬೇಕು ಅಥವಾ ಕ್ಲೆನ್ಸಿಂಗಿಗೆ ತೊಗೊಂಬರ್ಬೇಕು ಅಂತ ಏನೂ ಇಲ್ಲ. ಇದು ಎಲ್ಲ ಕೆಲಸ ಇದೊಂದೇ ಪ್ಯಾಕ್ ಮಾಡುತ್ತೆ. ನಿಮಗೆ ಕ್ಲೆನ್ಸಿಂಗ್ ಆಗಿ ಕೆಲಸ ಮಾಡುತ್ತೆ, ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ, ಡೆಡ್ ಸ್ಕಿನ್ ಸೆಲ್ಸ್ನ ಹೋಗ್ಲಾಡಿಸುತ್ತೆ, ಸ್ಕಿನ್ಗೆ ಫೇರ್ನೆಸ್ ಕೂಡ ಕೊಡುತ್ತೆ. ಸೊ ಇದೆಲ್ಲವೂ ಕೊಡುತ್ತೆ. ಸಪ್ರೇಟಾಗಿ ಹೋಗಿ ತಗೊಂಬರೋ ಅವಶ್ಯಕತೆ ಕೂಡ ಇಲ್ಲ. ಜಸ್ಟ್ ಇದನ್ನ ಕಂಟಿನ್ಯೂಸ್ ಆಗಿ ಹಚ್ತಾನೆ ಇರಬೇಕು. ಆಮೇಲೆ ನೋಡಿ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಇದನ್ನ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಫೇಸ್ ಪ್ಯಾಕ್ ಅಕಸ್ಮಾತ್ ಜಾಸ್ತಿ ಆಯಿತು ಅಂದರೆ ನೀವು ಇದನ್ನು 3 ಡೇಸ್ವರೆಗೂ ಫ್ರಿಜ್ನಲ್ಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಬೋದು. 3 ಡೇಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಾವು ಅಕಸ್ಮಾತ್ ಉಳಿದಿದ್ರೆ ಅದನ್ನು ಬಿಸಾಕಿ ನೆಕ್ಸ್ಟ್ ಹೊಸದು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಈ ಫೇಸ್ ಪ್ಯಾಕ್ನ ನೀವು 20 ಮಿನಿಟ್ಸ್ವರೆಗೂ ನಿಮ್ಮ ಫೇಸ್ ಮೇಲೆ ಇಟ್ಕೊಳ್ಳಿ. ಆ್ಯಂಡ್ ಆದಮೇಲೆ ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಆಗಿರುತ್ತೆ ಅಂತ. ವಾಶ್ ಮಾಡಿದ್ದಾದಮೇಲೆ ನೀವು ಬೇಕಿದ್ರೆ ಟೋನರ್ ಆ್ಯಂಡ್ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಬಹುದು. ಆ್ಯಂಡ್ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದಾದಮೇಲೆ ನಾವು ಹೊರಗಡೆ ಹೋಗ್ಬೋದಾ ಅಂತ ಅನ್ನೋರು ಸನ್ಸ್ಕ್ರೀನ್ ಯೂಸ್ ಮಾಡಿ ನೀವು ಹೊರಗಡೆ ಹೋಗ್ಬೋದು. ಮೇಕಪ್ ಮಾಡ್ಬೋದಾ? ಮೇಕಪ್ ಕೂಡ ನೀವು ಮಾಡ್ಕೋಬಹುದು. ಆದರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆದರೆ ಪ್ಲೀಸ್ ಇದೊಂದು ರಿಕ್ವೆಸ್ಟ್, ಕಂಟಿನ್ಯೂಸ್ಲಿ ಯೂಸ್ ಮಾಡ್ತಾನೆ ಇರಿ. ನೀವು ಇದನ್ನು ಜಸ್ಟ್ ಆಲ್ಟರ್ನೇಟಿವ್ ಡೇಸ್ ಯೂಸ್ ಮಾಡಬೇಕಾಗುತ್ತೆ. ಒಂದು ದಿನ ಹಚ್ಕೊಂಡ್ರೆ ಒಂದು ದಿನ ಬಿಡಿ, ನೆಕ್ಸ್ಟ್ ಇನ್ನೊಂದು ದಿನ ಹಚ್ಕೊಳ್ಳಿ. ಸೊ ಒಂದು ದಿನ ಬಿಟ್ಟು ಒಂದು ದಿನ ಹಚ್ಕೋತಾ ಬನ್ನಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.